Question ನೋಡ್ಕೊಳ್ಳಿ. Let the observed value of the mean x bar of a random sample size 20 from a normal distribution with mean mu sigma square 80 be 81.2. Find a 90% and 95% confidence interval for mu. ಇಲ್ಲಿ ನೋಡಿ, ತುಂಬ ಈಸಿ ಇದು. ಮೇನ್ ನಿಮಗೆ 90% ಕಾನ್ಫಿಡೆನ್ಸ್ ಇಂಟರ್ವಲ್ಗೆ ಫಾರ್ಮುಲಾ ಮತ್ತು 90%ಗೆ ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ ನೋಡಿ, mu is equal to x bar plus or minus 1.645 sigma by root 10. ಇದು ಒಂದು ಫಾರ್ 90% ಕಾನ್ಫಿಡೆನ್ಸ್ ಇಂಟರ್ವಲ್ CI ಅಂತ ಬರೀತೀನಿ. ಫಾರ್ ಇನ್ನೊಂದು 95% ಕಾನ್ಫಿಡೆನ್ಸ್ ಇಂಟರ್ವಲ್ ಬಂದು ಫಾರ್ ಮ್ಯೂಗೆ ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.96 ಸಿಗ್ಮಾ ಬೈ ರೂಟ್ ಎನ್. ಸಿಂಪಲ್. ಇಲ್ಲಿ ನೋಡಿ, ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ ಫೈಂಡ್ ಮಾಡಬೇಕು ಅಂದರೆ ನಿಮ್ಗೆ ಏನೇನು ಗೊತ್ತಿರಬೇಕು? ಎಕ್ಸ್ ಬಾರು, ಸಿಗ್ಮಾ ಮತ್ತು ಎನ್. ಅವರೆಲ್ಲ ಡೇಟಲ್ಲಿ ಕೊಟ್ಟಿರ್ತಾರೆ. ಸಿಂಪಲ್ಲು ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಈಗ ಮಾಡೋದು ಯಾವ ಥರ ನೋಡಿ. ಫಸ್ಟು let the observed value of the mean x bar of a random sample of size 20, ಇದು n is 20 from a normal distribution with mean mu and ಇದು ಮೀನು ಒಂದು ಪಾಪ್ಯುಲೇಷನ್ ಮೀನ್ ಅಥವಾ ಮಾಮೂಲು ಆ್ಯಂಡ್ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ 80. ಇದು ಸಿಗ್ಮಾ ಸ್ಕ್ವೇರ್ ಬಂದು 80, ಸಿಗ್ಮಾ ಬಂದು ರೂಟ್ ಆಫ್ 80, ಬಿ 81.2 ಅಂದರೆ ಇದು ಎಕ್ಸ್ ಬಾರ್ ಗಿವನ್. ಇದು ನೋಡಿ, ಗಿವನ್ನು ಏನೇನಿದೆ? ಫಸ್ಟ್ n is equal to 20, x bar is equal to 81.2. ಈಗ ಸಿಗ್ಮಾ ಸ್ಕ್ವೇರ್ ಬಂದು 80 ಅಂದರೆ ಸಿಗ್ಮಾ ಏನಾಗುತ್ತೆ? ರೂಟ್ ಆಫ್ 80. Root of 80 will become 8.9443. ಸಿಗ್ಮಾನು ಗೊತ್ತಾಯ್ತು. ಈಗ ಫಾರ್ಮುಲಾ ಅಪ್ಲೈ ಮಾಡೋದು. ಇಲ್ಲಿ ನೋಡಿ, ಇನ್ನೊಂದು ಸತಿ ಇವತ್ತಿನ ನೋಡಿ. ಲೆಟ್ ದ ಅಬ್ಸರ್ವ್ಡ್ ವ್ಯಾಲ್ಯೂ ಆಫ್ ದ ಮೀನ್ ಎಕ್ಸ್ ಬಾರ್. ಈ ಮೀನ್ ಎಕ್ಸ್ ಬಾರ್ದು ಅಬ್ಸರ್ವ್ಡ್ ವ್ಯಾಲ್ಯೂ ಏನಿದೆ ಅಂದರೆ ಆಫ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ ಎನ್ ಬಂದು 20 ಫ್ರಮ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಬಂದು ಮ್ಯೂ ಆ್ಯಂಡ್ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ 80 81.2 ಅಂದರೆ ಎಕ್ಸ್ ಬಾರ್ ಬಂದು 81.2 ಇದೆ ಅಂತ ಈ ಥರ ಹೇಳಿದ್ದಾರೆ. ಇದರಲ್ಲಿ ಸ್ಯಾಂಪಲ್ ಸೈಜ್ ಬಂದು ಎನ್ನು, ಸಿಗ್ಮಾ ಸ್ಕ್ವೇರ್, ವೇರಿಯನ್ಸ್ ಬಂದು 80, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾನ ಫೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಫಾರ್ 90% ಆಫ್ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬರೆದು ಇದಕ್ಕೆ ಫಾರ್ಮುಲಾ ಮ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.645 ಸಿಗ್ಮಾ ಬೈ ರೂಟ್ ಎನ್. ಮ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಏನು 81.2 ಪ್ಲಸ್ ಆರ್ ಮೈನಸ್ 1.645, ಸಿಗ್ಮಾ ಏನು 8.9443 divided by root of n ಅಂದರೆ ರೂಟ್ 20. ಮ್ಯೂ ಇಸ್ ಈಕ್ವಲ್ ಟು 81.2 ಪ್ಲಸ್ ಆರ್ ಮೈನಸ್, ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. 1.645 ಓಪನ್ ಬ್ರ್ಯಾಕೆಟ್ ಡಿವೈಡ್ 8.9443 ರೂಟ್ 20 3.29 ಬೇಕಾದರೆ ಬರ್ಕೋಬೋದು. ಈಗ ನೋಡಿ, ಫಾರ್ 90% the confidence interval
ಫಾರ್ ಮ್ಯೂ ಲೈಸ್ ಬಿಟ್ವೀನ್ ಅಂತ ಬರ್ಕೋಬೇಕು. ಈಗ ನೋಡಿ 81.2 ಮೈನಸ್ ಫಸ್ಟು 3.29 ಅಂದರೆ 77.912 ಮೈನಸ್ ಆದಮೇಲೆ ಒಂದ್ಸತಿ ಪ್ಲಸ್ ಮಾಡ್ಕೊಳ್ಳಿ. 84.49 ಇದು ನೋಡಿ 90%. ಇದು ನೆಕ್ಸ್ಟ್ ಬೇಕಾಗಿರೋದು 95%. ಫಾರ್ 95% ಆಫ್ ಕಾನ್ಫಿಡೆನ್ಸ್ ಇಂಟರ್ವಲ್ ನ್ಯೂ ಫಾರ್ಮುಲಾ x bar plus or minus 1.96 times sigma by root n. Mu is equal to x bar ಅಂದರೆ 81.2 plus or minus 1.96 sigma ಬಂದು 8.9443 divided by root of 20 ಅಂದರೆ mu is equal to ಏನಾಗುತ್ತೆ ನೋಡಿ 81.2 ಅದಕ್ಕೆ ಬರ್ಕೊಳ್ಳೋಣ ಪ್ಲಸ್ ಆರ್ ಮೈನಸ್ 1.96 8.9443 divided by root 20 3.92. ಈಗ ಇದಾದ ತಕ್ಷಣ ಏನಂತ ಬರೆಯಬೇಕು ಫಾರ್ 95% the confidence interval for mu lies between ಒಂದ್ಸತಿ ಮೈನಸ್ ಮಾಡಬೇಕು ಒಂದ್ಸತಿ ಪ್ಲಸ್ ಮಾಡಬೇಕು. ಫಸ್ಟ್ ಮೈನಸ್ ಮಾಡ್ಕೊಳ್ಳೋಣ 81.2 ಮೈನಸ್ 3.92 ಎಷ್ಟು 77.282 ಒಂದ್ಸತಿ ಪ್ಲಸ್ ಮಾಡ್ಕೊಳ್ಳಿ 85.1 ನೋಡಿ ಈ ಥರ ಮಾಡಬೇಕು. 95% ಕಾನ್ಫಿಡೆನ್ಸ್ ಇಂಟರ್ವಲ್ ಅಂದರೆ ಈ ಥರ ಮಾಡಿ ನೋಡಿ. ಇನ್ನೊಂದು ಸತಿ ಹೇಳ್ತೀನಿ ಫಾರ್ 95% ಆಫ್ ಕಾನ್ಫಿಡೆನ್ಸ್ ಇಂಟರ್ವಲ್ ಮ್ಯೂ ಅಂದರೆ ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.96 ಸಿಗ್ಮಾ ಬೈ ರೂಟ್ ಎನ್ ಸಿಗ್ಮಾ ಹಾಕಿ ರೂಟ್ ಎನ್ ಹಾಕಿ ಒಂದು ಸತಿ ಮೈನಸ್ ಮಾಡಿ ಇಲ್ಲಿ ಬರೀರಿ ಟು ಪ್ಲಸ್ ಮಾಡಿ ಇಲ್ಲಿ ಬರೀರಿ. ಮೇನ್ ಫಾರ್ಮುಲಾ ನಾಲ್ಕು ಇಟ್ಕೊಳ್ಳಿ. ಫಾರ್ 90% ಕಾನ್ಫಿಡೆನ್ಸ್ ಇಂಟರ್ವಲ್ಗೆ ಇದು ಫಾರ್ಮುಲಾ, ಫಾರ್ 95% ಕಾನ್ಫಿಡೆನ್ಸ್ ಇಂಟರ್ವಲ್ಗೆ ಇದು ಫಾರ್ಮುಲಾ. Thank you. Please like, share and subscribe.